ಚುನಾವಣಾ ಆಯೋಗ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಇದು ಯಾವತ್ತೂ ಕೈಗೊಳ್ಳಬೇಕಾಗಿತ್ತು. ನಿಮಗೆ ಗೊತ್ತಿರಲಿ, ಒಂದು ಕಾಲದಲ್ಲಿ ಬಾಳ್ ಠಾಕ್ರೆ ಅವರಿಗೆ ಚುನಾವಣಾ ಆಯೋಗ 6 ವರ್ಷಗಳ ಕಾಲ ಮತದಾನ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ. ವೋಟಿಂಗ್ ನಿಲ್ಲೋದು ಬಿಡಿ, ಮತದಾನ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ. ಚೆನ್ನಾಗಿದೆಯಲ್ವಾ? ಯಾಕೆ ಹೇಳಿದೆ ಅಂತಂದರೆ, ಇಂಥ ಸಂದರ್ಭಗಳು ಬಂದಾಗ ಕಟ್ಟುನಿಟ್ಟಾಗಿ ಮಾಡಿಬಿಡ್ಬೇಕು. ಚುನಾವಣೆಗೆ ಸ್ಪರ್ಧೆ ಮಾಡೋಂಗಿಲ್ಲ ಅಂತೇಳಿ ಇದೊಂದು ಕಾಮನ್ ಆಗಿಬಿಟ್ಟಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ರಾಮೇಶ್ವರಂ ಕೆಫೆ ಸ್ಫೋಟದ ಹಿಂದೆ ತಮಿಳುನಾಡಿನ ಜನರಿದ್ದಾರೆ ಅಂತ ಮೊನ್ನೆ ಹನುಮಾನ್ ಚಾಲೀಸ ಗಲಾಟೆ ಆಯಿತು. ಅಲ್ಲಿ ಶೋಭಾ ಕರಂದ್ಲಾಜೆ ಹೇಳಿಬಿಟ್ರು. ಶೋಭಾ ಕರಂದ್ಲಾಜೆ ಹೇಳಿದ್ದು ಭಾಳ ದೊಡ್ಡ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ಶೋಭಾ ಕರಂದ್ಲಾಜೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಚುನಾವಣಾ ಆಯೋಗ ಆದೇಶ ನೀಡಿದೆ. 48 ಗಂಟೆಗಳಲ್ಲಿ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಚುನಾವಣಾಧಿಕಾರಿಗಳಿಗೆ ಸೂಚನೆ ನೀಡಿದೆ. ಶೋಭಾ ಕರಂದ್ಲಾಜೆ ಹೇಳಿಕೆ ವಿರೋಧಿಸಿ DMK ಎಂದು ದೂರು ಕೂಡ ನೀಡಿತ್ತು, CM ಸಮೇತರಾಗಿ. ಇದರ ಬೆನ್ನಲ್ಲೇ ಚುನಾವಣಾ ಆಯೋಗ ಈ ಆದೇಶ ಹೊರಡಿಸಿದೆ. ಏನು ಹೇಳಿದರು ಅಂತಂದರೆ, ಈ ಹನುಮಾನ್ ಚಾಲೀಸ ಗಲಾಟೆ ಆಗ್ತಾ ಇತ್ತಲ್ಲ, ಅಲ್ಲಿಗೆ ಹೋದಂಥ ಶೋಭಾ ಕರಂದ್ಲಾಜೆ ಅವರು ನೋಡಿ, ಕೇರಳದಿಂದ ಬರ್ತಾರೆ, ತಮಿಳುನಾಡಿಂದ ಬರ್ತಾರೆ, ಅಲ್ಲಿ ಟ್ರೈನ್ಡ್ ಆಗಿ ಬರ್ತಾರೆ, ಇಲ್ಲಿ ಬಾಂಬ್ ಬಿಡ್ತಾರೆ ಅಂತ ಹೇಳಿದರು. ಅದು ತಮಿಳುನಾಡನ್ನು ಕೆರಳಿಸಿದೆ. ತಮಿಳುನಾಡಿನ CM ಆದಿಯಾಗಿ ತಮಿಳುನಾಡಿನ ಅನೇಕರು ಟ್ವೀಟ್ ಮುಖಾಂತರ ಅದಕ್ಕೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಕೇಸ್ ಕೊಟ್ಟರು. ಕೇಸ್ ಆದ ನಂತರ ಈಗ ಆ ಆರ್ಡರ್ ಬಂದಿದೆ. ಕೇರಳ ಅಲ್ಲ, ಕೇವಲ ತಮಿಳುನಾಡಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಏನು ಹೇಳಿದ್ರು ಮೊನ್ನೆ ಮೇಡಮ್ಮು, ಕೇಳಿಸ್ಕೊಳ್ಳಿ. ಇನ್ಯಾರೋ ಬರ್ತಾರೆ, ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ. ತಮಿಳುನಾಡಿನಿಂದ ಬಂದವರು ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ. ಕೇರಳದಿಂದ ಬಂದವರು ಆಸಿಡ್ ಎರಚ್ತಾರೆ. ಇಲ್ಲಿ ಬರ್ತಾರೆ, ಹನುಮಾನ್ ಚಾಲೀಸ ಮಾಡೋದಕ್ಕೂ ಕೂಡ ವಿರೋಧ ಮಾಡ್ತಾರೆ. ಇದು ಕಾಂಗ್ರೆಸ್ಸಿನ ನೀತಿ. ಇದು ಕಾಂಗ್ರೆಸ್ಸಿನ ನೀತಿ. ಕೇವಲ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವುದಕ್ಕಾಗಿ, ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುವುದಕ್ಕಾಗಿ ಹಿಂದೂಗಳನ್ನ ಬಲಿ ಕೊಡ್ತಾ ಇದೆ. ನಿನ್ನೆ ಆ ಯುವಕ ಸತ್ತೋಗಿದ್ರೆ ಏನ್ ಮಾಡ್ತಿದ್ರಿ ನೀವು? ಇವತ್ತಿನಿಂದಲೇ ನೀತಿ ಸಂಹಿತೆ ಜಾರಿ, ಇವತ್ತಿನಿಂದಲೇ ನೀತಿ ಸಂಹಿತೆ ಜಾರಿ ಅಂತಾರಲ್ಲ. ಈ ನೀತಿ ಸಂಹಿತೆ ಅಂದರೆ ಏನು? ಕೋಡ್ ಆಫ್ ಕಂಡಕ್ಟ್ ಅಂದರೆ ಏನು? ಈ ರೀತಿ ಉಲ್ಲಂಘನೆ ಮಾಡಿದರೆ ಏನಾಗುತ್ತೆ? ಇಲ್ಲಿ ತನಕ ಏನಾದರೂ ಆಗಿದೆಯಾ? ನಾನು ಒಂದು ಮಾತನ್ನು ಹೇಳಿದೆ ಬಾಳ್ ಠಾಕ್ರೆ ಅವ್ರ ಬಗ್ಗೆ, ಬಟ್ ರಾಜಕಾರಣಿಗಳಿಗೆ ಆದದ್ದಿದೆಯಾ ನೋಡಿ. ಆದರೆ ಇತ್ತೀಚೆಗೆ ಚುನಾವಣಾ ಆಯೋಗ ನೇರವಾಗಿ ಹೇಳಿತ್ತು, ಇಂಥದ್ದನ್ನು ನಾವು ಸಹಿಸೋದಿಲ್ಲ. ಈವನ್ ಮದುವೆಗೆ ಹೋಗೋಂಗಿಲ್ಲ ಅಂತೆ. ಈ ಅಭ್ಯರ್ಥಿಗಳು ಮದುವೆಗೆ ಹೋಗಿ ಮದುವೆಯಲ್ಲೇ ಓಟ್ ಕೊಟ್ರಪ್ಪ ಎಲ್ಲ ಹೇಳಂಗಿಲ್ಲ, ಹೋಗ್ಬೇಕಂದ್ರೆ ಪರ್ಮಿಷನ್ ತಗೋಬೇಕು, ಹಿಂಗೆಲ್ಲ ಆಗಿದೆ. ಏನಾಗುತ್ತೆ? ರಾಜಕಾರಣಿಗಳು ಪ್ರಚೋದನಾಕಾರಿ ಹೇಳಿಕೆ ನೀಡಲೇಬಾರ್ದು, ಕೋಮು ಸಂಘರ್ಷಕ್ಕೆ ಕಾರಣ ಆಗುವ ಘೋಷಣೆ ಮಾಡಬಾರ್ದು ಅಂತ ರೂಲ್ ಇದೆ. ಆಮೇಲೆ ಮತದಾರರಿಗೆ ಲಂಚ, ಆಮಿಷ, ಉಡುಗೊರೆ ನೀಡಬಾರ್ದು. ಇದೊಂದು ರೀತಿಯಲ್ಲಿ ಕಾಮಿಡಿ ಆಗೋಗ್ಬಿಟ್ಟಿದೆ, ಮತದಾರರಿಗೆ ಆಮಿಷ ನೀಡಬಾರ್ದು ಅಂತ ಎಲ್ಲರೂ ಮಾಡ್ತಾ ಇದ್ದಾರೆ. ಸರಿಯಾಗಿ ಶಿಕ್ಷೆ ಆದರೆ ಆಗೋದಿಲ್ಲ, ಶಿಕ್ಷೆ ಆಗಬೇಕು. TN ಶೇಷನ್ ಬರೋ ತನಕ ಚುನಾವಣಾ ಆಯೋಗದಲ್ಲಿ ಹಿಂಗೆಲ್ಲ ಇದೆ ಅಂತ ಗೊತ್ತಿರಲಿಲ್ಲ. ಆಗೆಲ್ಲ ಗೋಡೆ ಬರ ಎಲ್ಲ ಬರೀಬಾರ್ದು, ಹಂಗೆಲ್ಲ ಇತ್ತು. ಯಾರ್ಯಾರ ಗೋಡೆಯಲ್ಲಿ ಬರೀಬಾರ್ದು ಈಗೆಲ್ಲ ಇದೆ. ಈಗಲೂ ಕೂಡ ಯಾರ್ಯಾರ ಗೋಡೆಯಲ್ಲಿ ಬರೆಯೋಂಗಿಲ್ಲ, ಅವನ ಗೋಡೆಯಲ್ಲಿ ಅನುಮತಿ ಕೊಟ್ಟರೆ ಮಾತ್ರ ಬರೀಬೇಕು. ಇನ್ನು ವಿಪಕ್ಷಗಳ ನೀತಿ ಕಾರ್ಯಕ್ರಮಗಳನ್ನು ಟೀಕಿಸಬಾರ್ದು. ನೋಡಿ, ಹಿಂಗಿದೆ. ಇದು ಯಾವತ್ತಾದ್ರೂ ಆಗ್ತಾ ಇದೆಯಾ? ಜಾತಿ ಧರ್ಮದ ಆಧಾರದಲ್ಲಿ ಮತ ಕೇಳುವುದು ನಿರ್ಬಂಧ ಇದೆ. ಅನುದಾನ ಕೊಡ್ತೀನಿ ಅಂತ ಆಶ್ವಾಸನೆ ಕೂಡ ಕೊಡುವಂತಿಲ್ಲ. ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆ, ಶಂಕುಸ್ಥಾಪನೆ ನಿರ್ಬಂಧ, ಅದಂತೂ ಆಗೋದಿಲ್ಲ. ಕೋಡ್ ಆಫ್ ಕಂಡಕ್ಟ್ ಬಂದ ನಂತರ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಆಶ್ವಾಸನೆ ಕೂಡ ಕೊಡಬಾರ್ದು. ಸರ್ಕಾರಿ ಬೊಕ್ಕಸದ ಹಣದಲ್ಲಿ ಜಾಹೀರಾತು ಕೊಡಬಾರ್ದು. ಅಭ್ಯರ್ಥಿಗಳು ಹಣ, ಕುಕ್ಕರ್, ಮದ್ಯ ಹಂಚುವಂತಿಲ್ಲ. ಮತ್ತೆ ನಗು ಬರ್ತಾ ಇದೆ. ಅಭ್ಯರ್ಥಿಗಳು ಹಣ, ಕುಕ್ಕರ್, ಮದ್ಯ ಹಂಚುವಂತಿಲ್ಲ. ಅಭ್ಯರ್ಥಿಗಳು ಹಣ, ಕುಕ್ಕರ್, ಮದ್ಯ, ಬಿರಿಯಾನಿ ಸೀರೆ, ಬೊಟ್ಟು, ಬೆಳ್ಳಿ ನಾಣ್ಯ ಹಂಚುವಂತಿಲ್ಲ. ಆದರೆ ಹಂಚ್ತಾರೆ. ಬರ ಅಂತ ನೀರು ಸರಬರಾಜು ಮಾಡೋಂಗಿಲ್ಲ, ನೀರು ಕೊಡೋಂಗಿಲ್ಲ. ಆಮೇಲೆ ನೋಡಿ, ನೀರು ಕೊಟ್ಟೆ ಅಂತ ಅಂದ್ಬಿಟ್ಟು ಫೋಟೋ ಹಾಕೊಳ್ಳೋಂಗಿಲ್ಲ. ಆ ಮೂಲಕ ಓಟ್ ಕೇಳಂಗಿಲ್ಲ, ಮಾಡೋಂಗಿಲ್ಲ. ಇದಲ್ಲ ಅದಲ್ಲ ಎಲ್ಲ ಹೇಳ್ತಾರೆ, ನಿಜ. ಆದರೆ ಮಾಡ್ತಾರಾ? ಕಟ್ಟುನಿಟ್ಟಾಗಿ ಒಂದು 4 ಜನರಿಗೆ ಮಾಡಿ ಎಲ್ಲ ಸರಿಯಾಗ್ಬಿಡ್ತಾರೆ. ಏನು ಕ್ರಮ ಕೈಗೊಳ್ಳುತ್ತೆ? ನೀತಿ ಸಂಹಿತೆ ಉಲ್ಲಂಘಿಸಿದರೆ ನೋಡಿ, ನೀತಿ ಸಂಹಿತೆ ಉಲ್ಲಂಘಿಸಿದರೆ ಕಠಿಣ ಕ್ರಮ ಕೈಗೊಳ್ಳಬಹುದು. ಏನು ಕ್ರಮ? ದೊಡ್ಡ ಮಟ್ಟದ ಉಲ್ಲಂಘನೆ ಆದರೆ ಪಕ್ಷದ ಮಾನ್ಯತೆ ರದ್ದಾಗಬಹುದು. ಪಕ್ಷದ ಮಾನ್ಯತೆ, ಯಾರೋ ಒಬ್ಬರು ಮಾಡಿದ ಕೆಲಸಕ್ಕೆ ಪಕ್ಷದ ಮಾನ್ಯತೆ ರದ್ದಾಗಬಹುದು. ಬಟ್ ಆಗಿಲ್ಲ ಇಲ್ಲಿ ತನಕ. ಒಮ್ಮೆ ಆಗಬೇಕು. ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 171E 717 ಅಡಿ FIR ಮಾಡಬಹುದು. ಆರೋಪ ಸಾಬೀತಾದರೆ 3 ವರ್ಷಗಳ ಜೈಲು ಶಿಕ್ಷೆಗೆ ಅನುಮತಿ ಇದೆ. ಸೊ ಇವೆಲ್ಲವೂ ಆಗತ್ತೆ. ಆದರೆ ಯಾವತ್ತೂ ಆಗ್ತಾ ಇಲ್ಲ. ಒಂದಿಬ್ಬರಿಗೆ ಸರಿಯಾಗಿ ಚುನಾವಣಾ ಆಯೋಗ ಕಟ್ಟುನಿಟ್ಟಾಗಿ ಒಬ್ಬ ಚುನಾವಣಾಧಿಕಾರಿ ಸ್ಟ್ರಾಂಗ್ ಆಗಿ TN ಶೇಷನ್ ಅವರಂಥವ್ರು ಬಂದರೆ ಸರಿಯಾಗಿಬಿಡ್ತಾರೆ.